ದೇವ್ರೆ ಕೆಟ್ಟ ಧೂಳ ಯಾಕ ಏನ ಒಟ್ಟು ಗೊತ್ತಾ ಸೀರೆಲ್ಲ ನೋಡಿ ಎಷ್ಟು ಧೂಳಾಗೈತಿ ಈ ದಡಿ ತಿಕ್ಕಿ ತೊಳೆಯಂಗಿಲ್ಲ ಏನಿಲ್ಲ ತಗ ಇರಿ ಆತಿ ಅಲ್ಲ ಮನಿ ಒಳಗ ಅಷ್ಟ ಹಾಕಾದೆಪ್ಪೈತಿ ದೀಪಾವಳಿಗೆ ಮನಿ ಸ್ವಚ್ಛ ಮಾಡಂಗಿಲ್ಲ ನೀವು ಮನಿ ಸ್ವಚ್ಛ ಮಾಡಂಗಿಲ್ಲ ಹಂಗ ಇಟ್ಟಿರ್ತೀರ ಮನಿ ಅದನ್ನ ಸ್ವಲ್ಪ ಒಗಾಟ್ ಮಾಡಿ ಸ್ವಚ್ಛ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ಆಕಿ ಚಂಪಾ ಇಲ್ಲ ಆಕಿ ಏ ಚಂಪಾ ಚಂಪಾ ಅಯ್ಯ ಅತ್ತಿಯರ ಮನ್ಯಾರ ಮಾನಮಿಗೆ ಸ್ವಚ್ಛ ಮಾಡಿದ್ನಪ್ಪ ಮತ್ತೀಗ ಸ್ವಚ್ಛ ಮಾಡ್ಬೇಕನ ಅಲ್ಲ ಚಂಪಾ ಅದು ನೋಡ್ರಿ ಸ್ವಚ್ಛ ಮಾಡ್ಕೊಳಕ್ ಬರದಲ್ಲನ ಅಡಿಗೆ ಮನೆ ಅದು ಇಬ್ರು ಸೇರಿ ಈಕಿ ನೋಡ್ರಿ ಮಾನಮಿ ಸ್ವಚ್ಛ ಮಾಡಿ ನೀ ಮಾಡೋದಲ್ಲ ಅಂತಾಳ ಅದ್ ನೋಡ ಅದನ್ನ ಒಗಾಟ್ ಇಟ್ಕೋಬೇಕು ಮನಿ ಅನ್ನೋದು ಏನಾರ ನಿಮ್ ಇಬ್ರಿಗೆ ಐತೆ ನಿಮಗ ಇಲ್ಲ ನೋಡಿ ಇಲ್ಲಿ ಮುಂದೆ ಎಷ್ಟು ಬೆಳ್ಕೊಂಡು ನಿಂತೈತಿ ಅದನ್ನ ಒಟ್ಟು ಕೀಳಬೇಕು ಮಾಡ್ಬೇಕು ಸ್ವಚ್ಛ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ತಲೆ ಒಳಗ ಅತ್ತಿಯರ ಮನಿ ನಿಮ್ದಲ್ಲ ನಾವ್ ಹೆಂಗ್ ಸ್ವಚ್ಛ ಮಾಡಕತ್ತಿ ಅತ್ತಿಯರ ಮನಿನ ನಮ್ಮಿಬ್ರ ಹೆಸರಿಗೆ ಬರೀರಿ ಬೇಕಾರ್ ನೋಡ್ರಿ ಮನಿ ತಳ 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 ನಂಗಿಡ್ತೇವಿ ಅಷ್ಟು ಸ್ವಚ್ಛ ಮಾಡ್ತೇವಿ ಏನಂತೀರಿ ಅತ್ತಿಯರ ವಾ ಊರ್ ಬೆಂಡ್ಲಾರ ನಿಮ್ಮನ್ನ ಕುಂದ್ರಿಸ್ಕೊಳ್ಬಾ ನೋಟ್ಲಿ ನಿಮ್ಮ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ ನಿಮ್ಮ ಊರ್ ಹೊಂಟೊಂಟ್ಲೆ ಹೊತ್ಕೊಂಡು ಹೋಗ್ಲಿ 3 ದಾರಿ ಕೂಡದಲ್ಲಿ ಮುಚ್ಚಿ ಬರ್ಲಿ ನಿಮ್ಮ ಸುಡಗಾಡದ ಸುಣ್ಣ ಸುರಿ ಬರ್ಲಿ ನಿಮ್ಮ ದುರ್ಗವ್ ಹಾಯ್ಲಿ ನಿಮ್ಮನ್ನ ಕುಂದ್ರಿಸ್ಕೊಳ್ಬಾ ಒಟ್ಲಿ ನಿಮಗೆ ಏನಂದ್ರೆ ಕಡಿಮೆ ಐತೆ ನಿಮ್ಮ ಸಿದಿಗೆ ಕಟ್ಟಿ ಸಿಂಗಾರ ಮಾಡ್ಲಿ ಅಲ್ಲ ಮನಿ ನಿಮ್ಮ ಹೆಸರಿಗೆ ಮಾಡಂತಿಯಲ್ಲ ಊರ್ ಹೊಂಟೊಂಟ್ಲೆ ಬಡ ಬಡ ಮನಿ ನಿಮ್ಮ ಹೆಸರಿಗೆ ಮಾಡಿ ಅಂದ್ರೆ ನನ್ನ ಊರ್ ಹೊಂಟೊಂಟ್ಲೆ ಸಿದ್ದಾಡಜ್ಜನ ಬಾಗಲಾಗ ಅಲ್ಲಿ ಗುಡಿ ಬಾಗಲ ಕುಂದ್ರಿಸ್ಬಿಡ್ರಿ ಒಂದ್ ಒಡಕ ಚರಿಗಿ ಒಂದ್ ತೂತು ಬಿದ್ದಿದ್ ಗಂಗಾಳ ಕೊಟ್ಟು ಕುಂದ್ರಿಸ್ಬಿಡ್ರಿ ನಮ್ಮೇ ತಾಯಿ 11 ರೂಪಾಯಿ ಹಾಕ್ರಮ್ಮೆ ಅಂತ ಬಿಚ್ಚೆ ಮಾಡ್ಕೊತ ಕೂತ್ ಬಿಡ್ತಾನೆ ನೀ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಇದ್ ಬಿದ್ದ ಕಾಂದಾನಿನೆಲ್ಲ ಮನಿ ಒಳಗೆ ಹೋಗಿಸ್ಕೊಂಡು ಕೂತ್ ಬಿಡ್ರಿ ಅಲ್ಲ ಹಂಗಲ್ರಿ ತೀರ ನಾ ಅದಕ್ಕೆ ಕೇಳಲಿಲ್ಲ ಅಂದ್ರೆ ಈಗ ನಮ್ಮದು ಅನ್ನೋದು ಒಂದು ಆಗ್ಬಿಟ್ರೆ ಜವಾಬ್ದಾರಿ ಜಾಸ್ತಿ ನೋಡ್ರಿ ಇನ್ನು ಜಾಸ್ತಿ ಸ್ವಚ್ಛ ಮಾಡ್ಬೋದು ಅಂತ ಬೇಕಾಗಿಲ್ಲ ಹೋಗ್ರಿ ಇದ್ದಂಗ ಇರ್ಲಿ ಅಡಿಗೆ ಮನಿ ಹೋಗ್ರಿ ಅದು ಎಟ್ಟಕ ತಟ್ ಸ್ವಚ್ಛ ಮಾಡ್ಕೊರಿ ವಾ ಸ್ವಚ್ಛ ಮಾಡ್ಕೊರೋಗ್ರಿ ನಿಮ್ ಬಾಳೆ ನಿಮ್ ಮಕ್ಕಳಿಗೆ ಹತ್ತಂದ್ರ ನೀವೇ ಮಾಡ್ಕೊಂತೀರಿ ನಾ ಯಾಕೆ ತಲೆ ಕೆಡಿಸ್ಕೊರಿ ಹೋಗ್ರಿ ಇವತ್ತಿರಕ್ಕೆ ನಾ ಸಾಯಕಿ ಹೋಗ್ರಿ ಹಾಳಾಗಿ ಹೋಗ್ರಿ ನನ್ನ ಕಣ್ಣು ಕಾಣ್ಲಾರ್ದಂಗ ಹೋಗ್ರಿ ತಗ ಐ ಅಲ್ಲೋಡ್ಲ ಅಪ್ಪೆ ನಿಮ್ ಟೀಚರ್ ಬರಕತ್ತಾಳ ಅಯ್ಯಯ್ಯೋ ಅಜ್ಜಿ 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 ನಮ್ ಟೀಚರ್ ಬರಕತ್ತಾಳ ಒಳಗೋಗಜ್ಜಿ ಒಳಗೋಗ ಅಡಕೋಜ್ಜಿ ಅಯ್ಯಯ್ಯ ನಿನ್ನ ಬಾಯಾಗನ ರೊಟ್ಟಿ ಅಲ್ಲಲ್ಲ ನಿಮ್ ಟೀಚರ್ ಏನ್ ಹುಲಿ ಸಿಮ್ಮ ಮುಗಳ ಪಾಸ್ ಸೇರ್ಕೊಂಡಿಲ್ಲ ನೋಡಲ್ಲೇಕಿನ ನಾಯಿ ಬಡಿ ಕೋಲ್ಕಿಂತ ಆತತಾದಳ ಅಯ್ಯಯ್ಯ ಹಿಡಿದು ಜಗ್ಗಾಡಿದ್ರ ಹನಿ ರಗತ್ ಚೂಟಿದ್ರ ಹನಿ ರಗತ್ ಬರೋದಲ್ಲ ಹೊರಗ ಆಕಿ ಹೆದರ್ಬೇಕನ್ನ ನಾ ಯಾಕೆ ಒಳಗೆ ಹೋಗ್ಬೇಕ ಅದಕ್ಕಲ್ಲ ನಾನು ಅಜ್ಜಿ ಅದು ಬೈತೀನಿ ಹೇಳಿದ್ರ ತೀರ ಯಾವ್ದಕ್ಕೆ ಒಂಚೂರು ಒಳಗೆ ಹೋಗ್ಬಿಡ್ರಿ ನಾ ಇಲ್ಲೇ ಇರಕ್ಕೆ ಶಾಂತಕ್ಕ ಇಂಟ್ಲು ಪೋ ಅಂತ మీరు చెప్తున్నారಲ್ಲ చెప్పలేదు ಇದು పోలేదు శాంతమ్మక్క పోలేదు చెప్పు ఎందుకు ಒಳಗೆ ಇಂಟ್ಲು ಪೋ ಆಗಬೇಕು ನಾನು ಅಂತ ಕೇಳು ನಿನ್ನ ಬಾಯ ಕಟ್ಟಿಗೆ ಇಟ್ಟಿರ್ವೇನಿ ಹಂಗ ಅಲ್ಲ ಮತ್ತ ಚಂದ ಕನ್ನಡ ಮಾತಾಡ ಹಡ್ಬಿಟ್ಟಿ ಅದು ಯಾವ ಭಾಷೆ ತಂದಿಯಾ ಪೋಪಿ ಚಪ್ಪು ಗಿಪ್ಪು ಅನ್ಕೊಂತ ಅದ ಒಂದು ಹೊಸ ಭಾಷೆ ನಾನು ಕಂಡಿಡಿಯಾಕತ್ತೀನಿ ಸುಮ್ಕಿರು ಅಜ್ಜಿ ಬಂದ ಬಿಟ್ರ ನಾನು ಹೋದ್ವಾರ 4 ಸಲ ಸಾಲಿ ಬಿಟ್ಟಿದ್ನಲ್ಲ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡಾರ ಅಂತ ಹೇಳಿ ಬಿಟ್ಟಿದ್ದೆ ಎಲ್ಲ ನಿನ್ನಿಂದನೇ ಆಗಿದ್ದು ನೀನ ಬುದನಗುಡ್ಡ ಬಸವಣ್ಣನ ಜಾತ್ರೆ ಐತಿ ಹೋಗುನ್ ನಡಿ ಅಂದಿ ಜಾತ್ರೆಗೆ ಹೋಗ್ತೇನಂದ್ರೆ ಬಿಡಲ್ಲ ಟೀಚರ್ ಅದಕ್ಕ ನಮ್ಮ ಅಜ್ಜಿ ಸತ್ತಾಳ ಅಂತ ಹೇಳಿ ಬಿಟ್ಟಿದ್ದೆ ನಂದೇ ಮಗ ದೃಷ್ಟಿ ಆಕತಿ ಬಂಗಾರ ಗಿಂಡಿ ನೋಡಿದ್ರಿ ಅತ್ಯಾರ ಎಷ್ಟು ಚಂದ ತಲೆ ಓಡಿಸತ್ ನನ್ನ ಮಗ ಅವ್ವ ದೇವ್ರೇ ನಾ ಬದಿಗಿರತ್ಲೆ ನನ್ನ ಮಗ ನನ್ನ ಫೋಟೋ ಫ್ರೇಮ್ ಮಾಡ್ಬಿಟ್ನಲ್ಲ ಯವ್ವ ನನ್ನ ಮೊಮ್ಮಗ ನನ್ನ ಬಾಯ ಕಟ್ಗಿ ಇಡ್ಲಿ ಹಲ್ಕಟ ಬಾಡೆ ಊರ್ ಬಾಡೆ ಅಲ್ಲ ಈಕಿ ನೋಡಿ ನನ್ನೇ ಮಗ ಅಂತ ಯಾಕಲ ನಿಮ್ಮ ಅವ್ವ ಸತ್ತಾಳ ಅಂತ ಹೇಳ್ಬೇಕು ಬೇಡ ನಾ ಸತ್ತೇನೆ ಅಂತ ಕೇಳಿದೆ ವಯಸ್ಸಾಗಿದ್ ನಿಂಗಲ್ಲ ಅದಕ್ಕ ಅವನೇ ಹೇಳಿದ್ದ ನಿಮ್ಮ ಅಜ್ಜಿಗೆ ಹೆಂಗಿದ್ರು ವಯಸ್ಸಾಗೈತಿ ನಮ್ಮ ಅಜ್ಜಿ ಸತ್ತಾಳ ಅಂತ ಹೇಳ್ಬಿಡು ಮಗನೇ ಅಂತ ಹೇಳಿ ಊರ್ ಹಡಿಬಿಟ್ಟಿ ಅದಕ್ಕ ಮನೆ ಹೆಸರಿಗೆ ಅಂತ ಕೇಳಿರ ಇಬ್ರು ಸೇರಿ ಪ್ಲಾನ್ ಮಾಡ್ಕೊಂಡ ಅಡಿಗೆ ಮನೆ ಕುಂತಿದ ಪಿತೂರಿ ಮಾಡಕತ್ತೀರನ್ಲೇ ಏನ್ ನನಗೆ ಸಲೋ ಪಲಾಜಿನಿ ಏನಾರ ಹಾಕಿಸಿ ಏನಾರ ಕೊಲ್ಲಬೇಕಂತ ಮಾಡಿರೇನ ಮತ್ತ ಹಂಗೇನಾರ ಇದ್ರ ತಲೆ ಅಂತ ತೆಗೆದು ಬಿಡ್ರಿ ಸತ್ತಿಂದು ದೆವ್ವಾಗಿ ಬಂದಾದ್ರು ಕಾಡ್ತೇನೆ ನಿಮ್ಮನ್ನ ಇಬ್ರು ಬೆಂಡ್ಲಾರನ ನಡಿ ಒಳಗ್ ನಡ್ರಿ ನೋಡಿಮ್ಮ ನಾವು ಜನಗಣತಿಯಿಂದ ಬಂದಿದ್ದೀವಿ ಗೊತ್ತ್ರಿ ನಮ್ ಗಣಪತಿ ಅದನಲ್ಲ ಗಣೇಶ ಅವ್ನ ಸಾಲಿ ಟೀಚರ್ ಅದಲ್ರಿ ನಾನು ಅವನ ಅಜ್ಜಿರಿ ಇಷ್ಟು ಗಡ ದೇವಾದ್ರಿ ನಾ ಸತ್ತಿದ್ರ ಎಲ್ಲ ಯಪ್ಪ ತಾಯಿ ಮಗ ಸೇರ್ ಮಾಡ್ಯಾರ ನಾಟಕ ಬರ್ತಾನ ಸಾಲಿಗೆ ಇಕ್ರು ಸೇಡ್ ನಾ ಸತ್ತಿಲ್ಲ ಹಂಗ ಏನೋ ಹುಡುಗ ಸಾಲಿ ಬಿಡ ಆಸೆಕ ಅದು ಬುದನಗುಡ್ಡ ಬಸವಣ್ಣನ ಜಾತ್ರೆಗೆ ಹಂಗಂದೈತಿ ಬರ್ರಿ ಹೋಲಿ ಅದೇನ್ ಸಣ್ಣ ಮಕ್ಕಳದೇನ್ ಮೈಯ ಮನ್ಸಿ ತಗೋತೀರಿ ಕುಂದ್ರ ಬರ್ರಿ ಏನ್ ಜನಗಣತಿ ಅಂದ್ರೆ ಏನ್ರಿ ಅದು ಏನ್ ಮಾಡೋರು ನೋಡಿಮ್ಮ ಜನಗಣತಿ ಅಂದ್ರೆ ನೀವು ಜಾತಿ ಗಣತಿ ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ನಿಮ್ದು ಯಾವ ಕಷ್ಟಮ್ಮ ಯಾವ್ರಿ ಎಲ್ಲಮ್ಮ ಜಾತಿ ಗೀತಿ ಎಲ್ಲ ಯಾರು ತಲೆ ಕೆಡಿಸ್ಕೊಂತಾರ ಹೇಳ್ರಿ ನೀವೇ ನೋಡೋಣ ಅಲ್ಲ ಎಲ್ಲ ಮನುಷ್ಯ ಜಾತಿ ಮಾನವ ಜಾತಿ ಗಂಡೊಂದ್ ಜಾತಿ ಹೆಣ್ಣೊಂದ್ ಜಾತಿ ಅವಂಗನು ಆದ್ರೂ ಅವನು ಅವ್ವ ಅಂತ
ಅಂತಾನ ನಮಗೂ ಆದ್ರೂ ಅವ್ವ ಅಂತೇವಿ. ಅವ್ರ ಮೈಯಾಗರಿದು ಕೆಂಪರ್ ಆಗುತ್ತಾ, ನಮ್ಮ ಮೈಯಾಗರಿದು ಕೆಂಪರ್ ಆಗುತ್ತಾ. ಆದ್ರೂ ಸುಮ್ಮನೆ ನಮ್ದು ಇದು ಈ ಜಾತಿ ಅಂತ ಹೊಡೆದಾಟ ಯಾಕೆ ಅವನ್ನೆಲ್ಲ ಮಾಡ್ಬೇಕು? ಹೌದಿಲ್ರಿ, ಖುಷಿ ಖುಷಿಯಿಂದ ಇದ್ದು ಬಿಟ್ರೆ ಮನುಷ್ಯ ಆಗೋಕತ್ತೆ. ಜಾತಿ ಗಿಟ್ಟಿ ಎಲ್ಲ ತೊಗೊಂಡು ಏನು ಉಪ್ಪಿನಕಾಯಿ ಹಾಕದ್ರಿ? ಬಿಡ್ರಿ ಹೋಲಿ, ಬೇರೆ ಏನ್ರ ಕೇಳ್ರಿ. ಅಯ್ಯೋ ಹಂಗ ಅನ್ನಂಗಿಲ್ಲಮ್ಮ, ನೀವು ಯಾವ ಜಾತಿ ಹೇಳಿ ಬರ್ಕೋಬೇಕಲ್ಲ ನಾವು ಇಲ್ಲಿ ಯಾವ ಜಾತಿಯರು ಎಷ್ಟೆಷ್ಟು ಅದಾರ ಅಂತ. ಬರ್ಕೋರಿ, ನಿಂಗೆ ಹತ್ರ ಏನ್ರ ಬರ್ಕೋರಿ. ಸರಿ, ನೀವು ಎಷ್ಟು ಜನ ಇದ್ದೀರಿ ಮನ್ಯಾಗ? ನಾನು ನೋಡ್ರಿ, ನಾನು ನನ್ನ ಗಂಡ, ಆಮೇಲೆ ನನ್ನ ಮಯ ಸೊಸಿ ಮಗ, 4 4 2 6 6 1 7 7 1 8 9 1 10 ಮಂದಿ ಇದೇವ್ರಿ. 10 ಮಂದಿ ಅಂದ್ರೆ ನಾವು ಒಂದು 6 ಮಂದಿ ಇಲ್ಲದೇವಿ, 3 ಮಂದಿ ಅತ್ತಾಗದಾರ. ಎಲ್ಲೇ 10 ಮಂದಿ ಅಂದ್ರೆ 7 ಮಂದಿ ಇಲ್ಲದೇವ್ರಿ. ಒಂದು 3 ಮಂದಿ ಬೆಂಗಳೂರಾಗ ಅದಾರ್ರಿ. ಹಂಗಲ್ಲಮ್ಮ, ಈಗ ಇಲ್ಲ ಎಷ್ಟು ಜನ ಇದೀರ ಅದನ್ನ ಹೇಳ್ರಿ. ಎಲ್ಲಿ ಒಂದು 7 ಮಂದಿ ಬರ್ಕೋರಿ. ನಮ್ಮ 2ನೇ ಸೊಸಿಗೆ ಒಂದು ದವಾಖಾನಿಗೆ ತೋರ್ಸಾತೇವಿ. ನಮ್ಮ ಮಕ್ಕಳಾಗಿಲ್ಲ ಯಾಕ ಪಾಪ, ಆಕಿಗೊಂದು ಆತಂದ್ರೆ 8 ಅಕ್ಕೇವಿ. ಈಗ ಸದ್ಯಕ್ಕೆ 7 ಮಂದಿ ಇದೆ ನೋಡ್ರಿ. ಕೇಳದಷ್ಟಕ್ಕೆ ಉತ್ತರ ಕೊಡಕ್ ಹೇಳ್ರಿ. ಅಮ್ಮ, ನಾ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡ್ರಿ ಅಮ್ಮ. ನೀ ಕೇಳಿದಕ್ಕೆ ಉತ್ತರ ಕೊಡತ್ತೀನಿ, ನಾ ಸುಮ್ಮನೆ ಒಬ್ಬಕ್ಕೆ ಬಡಬಡ್ಸಕತ್ತೇನ? ಕೇಳ. ನಿಮ್ದು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ತಂದು ಕೊಟ್ಬಿಟ್ರೆ ನಾವು ಅದು ಒಂದು ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಒಂದು OTP ಬರ್ತೈತಿ ಫೋನಿಗೆ, ಅದೊಂದು ಹೇಳ್ಬಿಡ್ರಿ. ಇಲ್ಲವಾ, ಎಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕೇಳಾಕತ್ತೀರಿ ಯಾಕ? ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡಿಂದಾಗಡಿ 2000 ರೂಪಾಯಿ ತಿಂಗಳ ಬರ್ತದಲ್ಲ, ಅದನ್ನು ಬಂದ್ ಮಾಡಿಸಿ ಸೇವಾ ಪುಣ್ಯತ್ಕಿತ್ತಿ. ಮತ್ತೆ ಅದೊಂದು 2000 ರೂಪಾಯಿ ಒಂದು ಆಸರ ಆಗಕತ್ತೈತಿ. ಅಲ್ಲ ಅದೇನಾರ ಬಂದಿಗಿಂದ ಆಕತ್ತೇನ? ಮತ್ತೆ ಇದನ್ನೆಲ್ಲ ಬರ್ಕೊಂಡು ನೀವು ಅಲ್ಲ ಮತ್ತೆ ಇದು ರೇಷನ್ ಕಾರ್ಡ್ ರೇಷನ್ಕ್ಕೆ ಏನಾರ ಬಂದ್ ಮಾಡ್ತೀರಿ? ನಮ್ಗೆ ದಾಸಿಗೆ ಇಡ್ಲಿಗೆ ಹಾಕಕ್ಕ ಮಾಡಕ್ಕ ನಮ್ಗೆ ಅನ್ನಪನ್ನ ಮಾಡ್ಕೊ ತಿನ್ನಕ ಅದಚ್ಚು ಅನುಕೂಲ ಐತಿ. ನೀವು ಅದೆಲ್ಲ ಏನು ಬಂದ್ ಮಾಡ್ಸಕ್ ಹೋಗ್ಬೇಡ್ರಿ ಅಂತಕ. ಈ ಫೋನ್ಯಾಗ ಅದೆಂತದ OTP ಎಲ್ಲ ಬರ್ತದಲ್ಲ, ಅದೆಲ್ಲ ಹೇಳ್ಬಾರ್ದಂತೆ. ಹೇಳಿದ್ರ ಬ್ಯಾಂಕ್ನಾಗ ಇರೋದೆಲ್ಲ ರೊಕ್ಕ ಹಿಂಗ ಪಟ್ ಅಂತ ತಕೊಂಡ್ಬಿಡ್ತಾರಂತೆ. ಅಷ್ಟು ಕಳ್ತನಕತ್ತೆ ಅಂತ ನೋಡ್. ಮತ್ತೆ ನಿಂದ 2 ಸಾವಿರ ಬಂದು ಕೂಡ್ಸಿಟ್ಟಿ ಏನ ಹೇಳಕ್ ಹೋಗ್ಬೇಡ, ಹೌದಾ? ಇದು ಫೋನ್ನಿಂದ ಏನೋ ಹೇಳಿದ್ರೆ ಎಲ್ಲ ರೊಕ್ಕ ಎಲ್ಲ ಹೋಗತ್ತಂತಲ್ವ, ಬ್ಯಾಡ್ ಬಿಡು. ಅಯ್ಯೋ ಅಮ್ಮ, ನಾವ್ ಹಂಗೆಲ್ಲ ಮಾಡಕ್ ಆಗಲ್ಲ. ನಾವು ಸ್ಕೂಲಿಂದ ಬಂದಿರೋರು, ನಿಮ್ದು ರೊಕ್ಕ ತಗೊಂಡ್ ನಾವೇನು ಓಡೋಗಲ್ಲ. ಹಂಗೆಲ್ಲ ಇಲ್ಲಮ್ಮ, ಅವೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಈಗ ಹಂಗಾರೆ ಅದ ಆಮೇಲೆ ಅದ್ರ ಕಡೆ ಇದು ಕೊಡುವಂತ್ರಿ. ಈಗ ಫಸ್ಟ್ ಇವು ಕೇಳೋದು ಒಂದು ಪ್ರಶ್ನೆ ಹೇಳ್ಬಿಡ್ರಿ. ನಿಮ್ಮ ಮನೆಗೆ ಕಾರ್ ಬೈಕು ಎಷ್ಟದಾವು? ನಮ್ಮನೆ ಕಾರ್ಗಿರಿಲ್ರಿ, ಕಾರ್ಗಿರಿಲ್ಲ. ನೋಡದೆ ಹಿಂಗ್ ಕೇಳ್ತಿರಿ ನೀವು, ಎದಕ್ ಬರ್ತದ ನಮ್ಗೆ ತಗ? ಕಾರ್ ಐತೆ ಅಂದ್ಬಿಟ್ಲೆ ಇವ್ರು ಶ್ರೀಮಂತರು ಅಂತೇಳಿ ಬರೀ 2000 ರೂಪಾಯಿ ಬಂದ್ ಹಾಕ್ಬಿಡ್ರಿ ಸುಮ್ಕತ್ತಾಗ. ಇಲ್ಲಮ್ಮ, ನಿಮ್ಮ ದುಡ್ಡಿಗೆ ಏನೂ ಆಗಲ್ಲ. ಮನೆ ಯಜಮಾನಿಗೆ ಬರ್ಬೇಕಾಗಿರೋ ದುಡ್ಡು ಬಂದೇ ಬರ್ತೈತೆ 2000 ರೂಪಾಯಿ. ಅದೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಇದು ನಾವು ಕೇಳೋದಷ್ಟಕ್ಕೆ ಉತ್ತರ ಕೊಡ್ರಿ. ಏನ ಮನಿ ಯಜಮಾನ ಬರ್ಬೇಕಾ? ಅಲ್ಲ, ಎಷ್ಟು ಬೆರ್ಕಿದಾರ ಈ ಹೆಣ್ಮಕ್ಳು. 2.5-3 ವರ್ಷದಿಂದಾನು ಬರೀ ಮನಿ ಯಜಮಾನ್ತಿಗೆ ಬರ್ಬೇಕಂತೇಳಿ 2000 ರೂಪಾಯಿ ಇವ್ರ ಹೆಸರಿಗೆ ಮಾಡಿಸ್ಕೊಂಡಾರಲ್ಲ. ಹಂಗಾರೆ ಅದು ಯಜಮಾನ ಬರ್ಬೇಕಾ? ಅಯ್ಯಯ್ಯ, ಈಗಾರ ಬದ್ಲಿ ಮಾಡಿಸ್ರಿ ಮೇಡಮ್ ಅದ ನೋಟ್. ನಮ್ಗಾರ ಬರಂಗ್ ಮಾಡ್ರಿ. ಹೋಲಿಗೆ 2.5-3 ವರ್ಷದಿಂದ ಇವ್ರ ತಿನ್ನಾಕತ್ತಾರ. ನಮ್ಗೆ ನೋಡ್ರಿಪ್ಪ, ನಮಗ್ ಬರಂಗ್ ಮಾಡ್ರಿ ಸಲ. ಅಯ್ಯೋ ದೇವ್ರೇ. ಅಮ್ಮ, ಅದು ಇಲ್ಲ ಸರ್, ಅದು ಯಜಮಾನ್ತಿಗೆ ಬರಬೇಕು. ನನ್ನ ಬಾಯಾಗ ಯಜಮಾನ್ ಅಂತ ಬಂತು, ಅದು ಬಿಡ್ರಿ ಹೋಗ್ಲಿ. ನಿಮ್ಮ ಮನೆಗೆ ಬಂಗಾರ ಎಷ್ಟೈತಿ? ಅದೆಲ್ಲ ಯಾಕೆ ಕೇಳಕತ್ತೀರಿ ಮೇಡಮ್? ಅಲ್ಲ ಎಲ್ಲ ಡೀಟೇಲ್ ಕೇಳ್ಕೊಂಡೋಗಿ ರಾತ್ರಿ ಗೀತಿ ಯಾರನ್ನಾರು ಕಳಿಸ್ತಾರ ಹೆಂಗ್ ಇವ್ರು? ಅಲ್ಲ ಜಾತಿ ಯಾವ್ದಂತ ಕೇಳ್ರಿ, ಮನೆ ಮಂದಿ ಎಷ್ಟದಿರ ಅಂತ ಕೇಳ್ರಿ. ನಮ್ಮ ಕಾರು ಬೈಕು ಆಮೇಲೆ ನೀವು ಏನದ ಬಂಗಾರ ಎಷ್ಟೈತಿ ಇದೆಲ್ಲ ಯಾಕೆ ಬೇಕು? ಯಪ್ಪ, ಇದೆಲ್ಲ ಬಾಳ ಒಂಥರ ಆಗಕತ್ ಬಿಡ್ರಿ ಮೇಡಮ್. ಹಂಗೆಲ್ಲ ಬಂಗಾರ ಹೇಳಕತ್ತೇನ್ರಿ? ಇರೋದೇ ಒಂದಿಟ್ಟು ಇರ್ತತಿ. ಆಮೇಲೆ ನಿಮ್ಗೆ ಹೇಳಿದ ನೀವು ಬರ್ಕೊಂಡೋಗಿ ಅಲ್ಲಿ ಯಾವನಾರ ಅದನ್ನ ನೋಡ್ಕೊಂಡು ಇವ್ರ ಮನೆಗೆ ಇಷ್ಟು ಬಂಗಾರ ಐತೆ ಅಂತೇಳಿ ಯಾವನಾರ ರಾತ್ರಿ ಬಂದು ಮನೆಗೆ ನೀವು ತಲೆ ಹೊಡೆದು ತಗೊಂಡೋಗ್ಲಿ ಹೇಳ ಅದನ್ನ, ಹೌದಿಲ್ರಿ? ಹಂಗೆಲ್ಲ ಬಂಗಾರ ಗಿಂಗಾರ ಹೇಳಕ್ಕಾಗದಿಲ್ರಿ ಮೇಡಮ್. ಅಯ್ಯೋ ಶಾಂತಕ್ಕ, ಇದು 108 ಪ್ರಶ್ನೆವ. ಮೊನ್ನೆ ನನಗೂ ಹಂಗ ಬಂದು ಕೇಳಕತ್ತಿದ್ರು, ತಲೆನೇ ಕೆಟ್ಟ ಹೋತು. ಹೌದಮ್ಮ, ಹೇಳ್ಬೇಕಾಕತಿ. ಅದು ಹೆಂಗೆ ಹೇಳಲ್ಲ ಅಂತೀರಿ ನೀವು? ವರ್ಷಕ್ಕೆ ಎಷ್ಟು ಆದಾಯ ಇದನ್ನಾರ ಹೇಳ್ರಿ ಹೋಗ್ಲಿ. ವರ್ಷಕ್ಕೆ ಎಷ್ಟು ಆದಾಯ, ತಿಂಗಳಿಗೆ ಎಷ್ಟು ದುಡಿತೀರಿ? ಅಂದ್ರೆ ನಮ್ದು ಏನಿಲ್ಲ ಉತ್ಪನ್ನ, ಹೊಲ ಮನಿ ನಂಬ್ಕೊಂಡಾರ. ನಮ್ದು ವರ್ಷದ ಬೆಳಿಬೇಕು, ಒಟ್ಟು ರೊಕ್ಕ ಕಾಣ್ಬೇಕು ಅಷ್ಟೇ. ಬೆಳ್ಕೊಂಡ್ ತಿಂತೇವೆ ಅಂತೇಳಿ ನಮ್ಗೆ ಜೀವನ ನಡೆಸೋದೇನು ಕಷ್ಟ ಆಗಿಲ್ಲ. ಆ ಮಗುಂದು ಈ ಮಗುಂದು ಎಲ್ಲರದು ಅಷ್ಟೇ. ನಮ್ದು ಬಾಳ ಇಲ್ಲವ. ಒಂದು ಬರ್ಕೋ ಒಂದಿಟ್ಟು, ಒಂದು ಅಂದಾಜಿನ ನೀನೇ ಬರ್ಕೋ ಎಷ್ಟಾಕೈತೆ ನೋಡು. ಹಂಗಾರೆ ವರ್ಷಕ್ಕೊಂದು 50,000 ಬರ್ಕೊಳ್ಳಿ. ಅಯ್ಯೇ, ಅಷ್ಟಾಗಲ್ಲ. ನಾನೇನ್ ದುಡಿಯವಲ್ಲ, ದುಃಖ ಬಿಡವಲ್ಲ, ಮನೆಯಾಗ ಇರ್ತೀನಿ. ಆಕಿನೂ ದುಡಿಯಕ್ಕೆಲ್ಲ ದುಃಖ ಬಿಡಕ್ಕೆಲ್ಲ. ಇನ್ ಹೆಣ್ಮಕ್ಳು ದುಡಿಯವಲ್ಲ. ನನ್ನ 2 ಗಂಡು ಮಕ್ಳು ದುಡಿಯೋದು. ಅದೇನ್ ವರ್ಷಕ್ಕೆ 50,000 ಆಕತ್ರಿ? ಆಗಲ್ಲ, ಹೊಲ್ದಾಗ ಜೀವನ ಮಾಡ್ತಾರ. ಸರಿ, ವರ್ಷಕ್ಕೊಂದು 20,000 ಬರ್ಕೊಳ್ತೀನಿ ಆತ. ಅಲ್ಲ, ಭಾಳ ಕಡಿಮೆ ಅಂತ ಇರ್ಲಿ, ಬರ್ಕೊಳ್ತೀನಿ ಅಷ್ಟೇ. ಆಮೇಲೆ ಮತ್ತೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಕೊಡ್ರಿ. OTP ಒಂದು ಬರ್ತೈತಿ. ಯವ್ವ ಮೇಡಮ್, ನೋಡವ, ಯಾಕ ನಮ್ಗೆ ಈ OPP ಎಲ್ಲ ನಮ್ಗೆ ಇದು ಹೇಳಕ್ಕಾಗಲ್ಲ. ಎಲ್ಲ ಹೆದರಿಕೆ ಬರಾಕತ್ತೈತಿ ನೋಡಿ. ನಿನ್ನ ನಂಬ್ಕೊಂಡೇವಿ. ಏನಾರ ಹೆಚ್ಚು ಕಮ್ಮಿ ನಮ್ಮ ಬ್ಯಾಂಕ್ನಾಗ ಇರೋ ರೊಕ್ಕಕ್ಕೆ ಏನಾರ ತೊಂದರೆ ಆತು, 2000 ರೂಪಾಯಿ ಬರ್ಲಂಗ ಏನಾರ ಆತು, ರೇಷನ್ ಕೊಡಂಗಿಲ್ಲ ಅಂದ್ರ ಮತ್ತೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ವಾ? ಮತ್ತೆ ಅಲ್ಲಿಗೆ ಸಾಲಿಗೆ ಬರಕ್ ಮತ್ ನಾನು ಏನು ಆಗಲ್ಲಮ್ಮ. ಬೆಂಗಳೂರಲ್ಲಿ ನಿಮ್ಮ ಮಗ ಏನ್ ಮಾಡ್ತಾರ? ಅವ ಅಂತಕ ಹೇಳ್ಬೇಡ.
ಬೆಂಗಳೂರಿಗೆ ದುಡ್ಯಾಕ ಹೋಗ್ಯಾನ ದುಡ್ಯಾಕ ಅಲ್ಲಿ ಒಂದೇದ ಪೆಟ್ರೋಲ್ ಬಂಕ್ನೇ ಪೆಟ್ರೋಲ್ ಆಗ್ತತಿ ಆ ಏಟ್ ಬಂದತವ ಪಗಾರ ಅದ್ರಾಗ ಏಟ್ ಜೀವನ ನಡೆಸ್ಬೇಕು ಏನಿಲ್ಲ ಅವ್ರದ್ದು ಏನಿಲ್ಲ ಅಲ್ಲಿ ಹೌದಾ ನಾನೇನಾದ್ರು ಬೆಂಗಳೂರಲ್ಲಿ ಏನಾದ್ರು ದೊಡ್ಡ ಕೆಲಸದಲ್ಲಿ ಅದಾರೇನ ಅಂತ ಅಂದೆ. ಹಂಗೆ ದೊಡ್ಡ ಕೆಲಸದಲ್ಲಿ ಇದ್ದವ್ರು ಏನಾದ್ರು ಟ್ಯಾಕ್ಸ್ ಕಟ್ತಾ ಇದ್ರೆ ಅಕಸ್ಮಾತ್ ಅವ್ರ ರೇಷನ್ ಕಾರ್ಡ್ನಾಗ ಅವ್ರ ಹೆಸರು ಅದ್ರೊಳಗಿದ್ರೆ ನಿಮ್ಗೆ 2,000 ರೂಪಾಯಿ ಹಂಗೆ ಬರೋಕ್ಕಾಗಲ್ಲಮ್ಮ. ಮತ್ತೆ ಅವ್ರ ರೇಷನ್ ಕಾರ್ಡ್ ಏನಾದ್ರು ಸಪ್ರೇಟ್ ಐತೆ? 2,000 ರೂಪಾಯಿಗೆ ತಂದಿರಿ ನೀವು ಸಂಸ್ಕಾರನ. ಇಲ್ಲ ನೋಡ್ರಿಪ್ಪ ನಿಮ್ಗೆ ನೀವು ಬೇಕಾದಿದ್ದಾಗಲಿ ನಾ ಏನು ಹೇಳುದಿಲ್ಲ, ಯಾವ ಆಧಾರ್ ಕಾರ್ಡ್ ಕೊಡುದಿಲ್ಲ, ಯಾವ ರೇಷನ್ ಕಾರ್ಡ್ ಕೊಡುದಿಲ್ಲ, ನಾ ಏನು ಹೇಳುದಿಲ್ಲ ನೀವು ಎದ್ದು ಹೋಗ್ಬಿಡ್ರಿ ಮೇಡಮ್. ನಾ ಏನು ಹೇಳುದಿಲ್ರಿ ಮೇಡಮ್. ಏ ಶಾಂತ, ಹಂಗಿಲ್ಲ ಅದು. ಕೊಡು, ಅವ್ರ ಜಾತಿ ಗಣತಿಯಿಂದ ಬಂದಾರ, ಅದನ್ನ ಏನ್ ಮಾಡ್ಬೇಕು ಅವ್ರು ಮಾಡ್ತಾರ. ಮೇಡಮರ ಆಕಿಗೆ ತಿಳಿಯಂಗಿಲ್ಲ, ಕರೆ ನಾ ತಂದು ಕೊಡ್ತೀನಿ. 6,000 ರೂಪಾಯಿ